ಹಾಯ್ ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇವತ್ತು ಒಂದು 10 ವರ್ಷದ ಹುಡುಗಿಗೆ ಈ ಥರದ ಬ್ಲೌಸಲ್ಲಿ ಡಿಸೈನ್ ಆಗಿ ಬ್ಲೌಸು ಹೊಲ್ಕೊಡಿ ಅಂತೇಳಿ ಕೊಟ್ಟಿದ್ದಾರೆ. ಈ ರೀತಿ ಬ್ಲೌಸ್ಗೆ ಅವ್ರು ಹೇಳಿದ ಡಿಸೈನು ಈ ರೀತಿ ಫ್ರಂಟು ಮುಂದೆ ಮಧುಬಾಲ ಕಟ್ಟಿಂಗ್ ಏನು ಬರುತ್ತೆ ಅದೇ ಥರನ ಇಲ್ಲಿ ಇದು ಪೀಸ್ ಕೊಟ್ಟಿದ್ದಾರೆ. ಇದು ಪ್ಲೇನಲ್ಲಿ ಐತಿ. ಈ ಪ್ಲೇನಲ್ಲಿರೋ ಬಟ್ಟೆಗೆ ಮುಂದ್ಗಡೆ ಈ ರೀತಿ ಬಟ್ಟೆನ ಅಟ್ಯಾಚ್ ಮಾಡಿಬಿಟ್ಟು ಡಿಸೈನ್ ಮಾಡಿ ಹೊಲ್ಕೊಡಿ ಅಂತೇಳಿ ಕೊಟ್ಟಾರೆ. ಅದಕ್ಕೆ ನಾನೇನು ಮಾಡಿಬಿಟ್ಟಿನಿ, ಈ ಥರ ಶೇಪ್ ಹಾಕ್ಕೊಂಡ್ಬಿಟ್ಟು ಇದು ಫ್ರಂಟು ಇದು ಬ್ಯಾಕು, ಈ ಫ್ರಂಟಲ್ಲಿ ಈ ರೀತಿಯಾಗಿ ಶೇಪನ್ನು ತೆಗೆದು ಈ ಬಟ್ಟೆನ ಕಟ್ ಮಾಡಿಟ್ಕೊಂಡಿದ್ದೀನಿ. ಈ ಶೇಪ್ ಥರ ಇದನ್ನು ಮುಂದ್ಗಡೆ ಅಟ್ಯಾಚ್ ಮಾಡಬೇಕು. ಈ ಶೇಪ್ ಈಗೇನು ಸ್ಕೆಚ್ ಹಾಕಿದ್ದೀನಿ ನಾನು ಇದೇ ಶೇಪಲ್ಲಿ ಬಟ್ಟೆನ ಮುಂದ್ಗಡೆ ಫ್ರಂಟಿಗೆ ಅಟ್ಯಾಚ್ ಮಾಡಿಬಿಟ್ಟು ಹೊಲಿಬೇಕು. ನೋಡೋಣ, ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ. ಈ ಥರದ ಬ್ಲೌಸು ಒಟ್ಟು ಹೊಲ್ದಿಲ್ಲ ನಾನು, ಇದೇ ಫಸ್ಟ್ ಟೈಮ್ ಹೊಲಿತಾ ಇದ್ದೀನಿ. ನನಗೂ ಕೂಡ ಹೇಗೆ ಬರುತ್ತೋ ಅನ್ನೋ ಒಂದು ಕುತೂಹಲ ಐತಿ. ನೋಡೋಣ. ಈ ಕಟ್ಟಿಂಗ್ ಅಂತೂ ಮಾಡಿದ್ದೀನಿ. ಇನ್ನು ಲೈನಿಂಗ್ ಬಟ್ಟೆನ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ನೋಡೋಣ ಹೊಲಿಯೋದು ಹೇಗೆ ಅಂತ ಮುಂದೆ ನೋಡ್ತಾ ಹೋಗೋಣ. ನೋಡಿ, ನಾವು ಫಸ್ಟ್ ಟೈಮ್ ಹೊಲಿಬೇಕಾದ್ರೆ ಡೈರೆಕ್ಟ್ ಬಟ್ಟೆನ ಇಟ್ಟು ಕಟ್ ಮಾಡಬೇಡಿ. ಈ ರೀತಿಯಾಗಿ ಪೇಪರ್ ಯೂಸ್ ಮಾಡಿಕೊಂಡು ಪೇಪರ್ ಕಟ್ಟಿಂಗ್ ಮಾಡ್ಕೊಂಡ ನಂತರ ಅದನ್ನು ಫ್ಯಾಬ್ರಿಕ್ ಮೇಲೆ ಇಟ್ಟು ಕಟ್ ಮಾಡ್ಕೊಳ್ಳಿ. ಯಾಕಂದರೆ ಡೈರೆಕ್ಟಾಗಿ ಫ್ಯಾಬ್ರಿಕ್ ಮೇಲೆ ಕಟ್ ಮಾಡಿದರೆ ತಪ್ಪಾದರೆ ಸ್ವಲ್ಪ ಕಷ್ಟ ಆಗುತ್ತೆ, ಅಥವಾ ಡಿಸೈನ್ ಶೇಪ್ ಕೂಡ ಚೆನ್ನಾಗಿ ಬರಲಿಲ್ಲ ಅಂದರೆ ನಾವು ಪೇಪರ್ನಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಮಾಡ್ಬೋದು. ಬಟ್ಟೆನಲ್ಲಿ ಮಾಡಿದರೆ ಬಟ್ಟೆ ಹಾಳಾಗುತ್ತೆ. ನೀವು ಪರ್ಫೆಕ್ಟ್ ಬರುತ್ತೆ ಅನ್ನೋದಾಗಿದ್ದರೆ ಹೊಲಿರಿ, ಕಟ್ ಮಾಡಿಕೊಡ್ರಿ. ಆದರೆ ಫಸ್ಟ್ ಟೈಮ್ ಟ್ರೈ ಮಾಡದಿರೋರು ಎಲ್ಲರೂ ಕೂಡ ಈ ರೀತಿ ಪೇಪರ್ ಕಟ್ಟಿಂಗ್ನ ಮಾಡ್ಕೊಳ್ಳಿ. ನೋಡಿ, ನಾನು ಪೇಪರ್ ಕಟ್ಟಿಂಗಲ್ಲಿ ಶೇಪನ್ನ ಈ ರೀತಿ ತೆಗೆದಿದ್ದೀನಿ. ಈಗ ಇದೇ ಶೇಪಲ್ಲಿ ಈ ಥರ ಬಟ್ಟೆನ ಕಟ್ ಮಾಡಿಕೊಂಡು ಅಟ್ಯಾಚ್ ಮಾಡಬೇಕು ಮುಂದ್ಗಡೆ ಫ್ರಂಟಿಗೆ. ನೋಡೋಣ ಹೆಂಗೆ ಬರುತ್ತೆ ಅಂತ, ಬನ್ನಿ ನೋಡೋಣ. ನೋಡಿ, ಇದು ಬ್ಲೌಸ್ ಕಟ್ ಮಾಡಿದ ಮೇಲೆ ಇಲ್ಲಿ ಸುತ್ತಲೂ ಒಂದು ಸ್ಟಿಚ್ ಹಾಕೋಬೇಕು. ಇದನ್ನು ಹಾಕ್ಕೊಂಡು ನಾನು ಏನು ಮಾಡಬೇಕು ಅಂದರೆ ಇದಕ್ಕೆ ಏನಿದೆ ಇದು ಈ ಶೇಪಿಗೆ ಒಂದು ಗೋಟನ್ನು ಕೊಡ್ತಾಯಿದ್ದೀನಿ. ಅದಕ್ಕೋಸ್ಕರ ನಾನು ಈ ಇದೇ ಬಟ್ಟೆನೇ ತೊಗೊಂಡು ನಾನು ಗೋಟ್ ಕಟ್ತಾಯಿದ್ದೀನಿ. ಯಾಕಂದರೆ ಇಲ್ಲಿ ಡಿಸೈನ್ ಬಟ್ಟೆ ಬರುತ್ತೆ. ಡಿಸೈನ್ ಬಟ್ಟೆ ಬಂದರೆ ಈ ಪ್ಲೇನಲ್ಲಿ ಗೋಟ್ ಕಟ್ಟಿದರೆ ಸ್ವಲ್ಪ ಎದ್ದು ಕಾಣುತ್ತೆ. ಅದಕ್ಕೋಸ್ಕರ ನಾನು ಇದೇ ಕಲರನ್ನು ಗೋಟ್ ಕಟ್ತಾಯಿದ್ದೀನಿ. ಬನ್ನಿ ಇದನ್ನು ಪೈಪಿಂಗ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಇದು ಪೈಪಿಂಗನ್ನ ಮಾಡ್ಕೊಂಬಂದಿದ್ದೀನಿ. ಎಲ್ಲ ಕಡೆ ಪೈಪಿಂಗ್ ಮುಗಿದಿದೆ. ಈಗ ಇದಕ್ಕೇನು ಪ್ಯಾಚ್ ಮಾಡಬೇಕು ಅದನ್ನು ನೋಡೋಣ. ಈಗ ಇದಕ್ಕೆ ಲೈನಿಂಗ್ ಹಾಕಿಬಿಟ್ಟು ಸುತ್ತಲೂ ಒಂದು ಹೊಲಿಗೆ ಹಾಕ್ಕೊಂಬರೋಣ. ಒಂದು ಹೊಲಿಗೆ ಹಾಕ್ಕೊಂಡು ಬಂದ ಮೇಲೆ ಇದಕ್ಕೆ ಇದ್ರ ಮೇಲುಗಡೆ ಇಟ್ಟು ಅಟ್ಯಾಚ್ ಮಾಡೋಣ. ಇವಾಗ ಇದನ್ನು ಲೈನಿಂಗ್ ಹಾಕ್ಕೊಂಡು ನೀಟಾಗಿ ಅಟ್ಯಾಚ್ ಮಾಡ್ಕೊಂಡಿದ್ದೀವಿ. ಅದ ನಂತರ ಈ ಮಾರ್ಕ್ ಎದಕ್ಕೆ ಕಟ್ಕೊಂಡಿದ್ದೀನಿ ಅಂತಂದರೆ, ಇದು ಕಟ್ಟಿಂಗ್ ಮಾಡುವಾಗ ನಾವು ಇದೇ ಶೇಪಲ್ಲಿ ಕಟ್ ಮಾಡಿದ ಪೀಸ್ ಇದು. ಈ ಪೀಸ್ ಎಷ್ಟು ಅಳತೆ ಇದೆಯೋ ಅದರ ಅಳತೆಗೆ ನಾನು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ಒಂದು. ಈಗ ನಾವು ಅದಕ್ಕೆ ಜಾಯಿಂಟ್ ಮಾಡಬೇಕಾದ್ರೆ ನಾವು ಸ್ಟಿಚ್ಚನ್ನು ಇಲ್ಲಿ ಹಾಕಬೇಕು. ಏನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಆ ಮಾರ್ಕಿನ ಮೇಲೆ ಸ್ಟಿಚ್ ಹಾಕೊಂತೋದ್ರೆ ಇದು ಸರಿಯಾಗಿ ಕೂಡುತ್ತೆ. ಇದೇನು ಪೀಸ್ ಐತೆ ಈ ಪೀಸ್ ಎಷ್ಟು ಬಂದಿದೆಯೋ ಅದರಷ್ಟೇ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಗುಂಡು ಪಿನ್ನಿಂದ ಅಟ್ಯಾಚ್ ಮಾಡಿಕೊಂಡು ಜಾಯಿಂಟ್ ಮಾಡಿಕೊಡ್ರಿ. ಈ ರೀತಿಯಾಗಿ ಎಲ್ಲೂ ಸರಿಯೋಂಗಿಲ್ಲ. ಈಗ ನಾವು ಇದಕ್ಕೆ ಇಲ್ಲಿ ಸುತ್ತಲೂ ಒಂದು ಹೊಲಿಗೆ ಹಾಕೊಂಬರೋಣ. ನೋಡಿ, ಇದು ಫ್ರಂಟ್ ಪಾರ್ಟು ಫುಲ್ಲು ರೆಡಿಯಾಗಿದೆ. ಈ ರೀತಿ ಬಂದಾಗ ರೆಡಿ ಆದಮೇಲೆ ಈಗ ಇಲ್ಲಿ ನಾನು 2 ಡಾಟನ್ನು ಕೊಟ್ಟಿದ್ದೀನಿ. ಈ ಕಡೆ ಕೆಳಗಡೆ ಹಿಡಿಯೋಕ್ಕಾಗಲ್ಲ, ಅದಕ್ಕೋಸ್ಕರ ಸಣ್ಣ ಮಕ್ಕಳಲ್ವ ಅದಕ್ಕೆ ನಾನು ಇಲ್ಲಿ ಕೊಟ್ಟಿದ್ದೀನಿ. ಸಣ್ಣ ಮಕ್ಕಳಿಗೆ ಇಲ್ಲೇ ಕೊಡಬೇಕು. ಯಾಕಂದರೆ ಲಂಗ ಬ್ಲೌಸ್ ಹೊಲಿಯುವಾಗ ಮಕ್ಕಳಿಗೆಲ್ಲ ಇಲ್ಲೇ ಡಾಚನ್ನ ಕೊಡ್ತಾಯಿದ್ವಿ. ಅದೇ ರೀತಿ ನಾನು ಇಲ್ಲಿ ಕೂಡ ಇಲ್ಲೇ ಕೊಟ್ಟಿದ್ದೀನಿ. ಇಲ್ಲಿ ಕೆಳಗಡೆ ಕೊಡೋದಕ್ಕಾಗಲ್ಲ, ಇಲ್ಲಿ ಕೊಟ್ಟಿದ್ದೀನಿ. ಈಗಿದು ಫ್ರಂಟ್ ಪಾರ್ಟು ಮುಗೀತು. ಈಗ ಬ್ಯಾಕ್ ಪಾರ್ಟು ನೋಡೋಣ. ಬ್ಯಾಕ್ ಪಾರ್ಟ್ ಏನಿಲ್ಲ, ಸಿಂಪಲ್ಲಾಗಿ ಬ್ಯಾಕ್ ಸೈಡು ಹುಕ್ಸನ್ನು ಇಟ್ಬಿಟ್ಟು ಹೊಲಿಯುವಂಥದ್ದು ನೋಡೋಣ. ಇದು ಬ್ಯಾಕ್ ಪಾರ್ಟ್ ಪೀಸು.
ಇದಕ್ಕೆ ಚೌಕ ನೆಕ್ ಕೊಟ್ಟಿದ್ದೀವಿ. ಈ ಚೌಕ ನೆಕ್ ತೊಗೊಂಡ್ಬಿಟ್ಟು ಇಲ್ಲಿ ಏನಿದೆ ಸೆಂಟ್ರಲ್ಲಿ ಹುಕ್ಸನ್ನು ಕೊಡಬೇಕು. ಹುಕ್ಸನ್ನು ಕೊಟ್ಟು ಹೊಲಿಯಬೇಕು. ಈಗ ಮೊದಲು ಎಲ್ಲ ಕಡೆ ಸುತ್ತಲೂ ಒಂದು ಸ್ಟಿಚ್ಚನ್ನು ಹಾಕೊಂಬರೋಣ. ಫಸ್ಟ್ ಟೈಮು ನನಗೆ ಬರುತ್ತೋ ಇಲ್ಲ ಅಂತ ಅಂದ್ಕೊಂಡಿದ್ದೆ, ಆದರೂ ಟ್ರೈ ಮಾಡೀನಿ. ಇದು ದೊಡ್ಡವ್ರದ್ದಲ್ಲ, ಒಂದು 10-11 ವರ್ಷ ಹುಡುಗಿಗೆ ಹೊಲಿದಿದ್ದು. ನೋಡ್ರಿ ಎಲ್ಲ ಹೆಂಗಾಗೈತಿ. ಇಷ್ಟೊತ್ತು ಒಂದೊಂದೇ ತೋರಿಸಿದೆ. ಆದರೆ ಇದನ್ನು ಹೆಂಗೆ ತೋಳನ್ನು ಸ್ಟಿಚ್ ಮಾಡೋದನ್ನು ತೋರಿಸಿಲ್ಲ. ನಿಮಗೆಲ್ಲ ಗೊತ್ತಿರ್ತೈತೆ. ತೋಳೆಲ್ಲ ನಾನು ಸ್ವಲ್ಪ ಒಂದಿಷ್ಟು ನೀಲಿಗೆನೇ ಹಾಕ್ಬಿಟ್ಟು ಸ್ಟಿಚ್ ಮಾಡೀನಿ. ಕಾಮನ್ನಾಗಿ ಎಲ್ಲರಿಗೂ ತೋಳು ನೀಲಿಗೆನೇ ಇಟ್ಕೊಳ್ಳೋದು ಎಲ್ರಿಗೂ ಗೊತ್ತಿರುತ್ತೆ. ಸೊ ಈ ಡಿಸೈನ್ ಮಾತ್ರ ತೋರಿಸ್ಬೇಕು ಅಂದ್ಕೊಂಡಿದ್ದೆ. ಈ ಡಿಸೈನ್ ಮಾತ್ರ ತೋರಿಸಿದ್ದೀನಿ. ಹಿಂದ್ಗಡೆ ಈ ರೀತಿ ಚೌಕ ಕೊಳ್ಳಿಟ್ಟು ಈ ರೀತಿ ಬ್ಯಾಗ್ ಉಗ್ಸ್ಕೊಟ್ಟಿದ್ದೀನಿ ನೋಡಿ. ಕೊಳ್ಳು ಡೀಪ್ ಇಟ್ಟಿಲ್ಲ, ಯಾಕಂದರೆ ಸಣ್ಣ ಮಕ್ಕಳು ಡೀಪ್ ಆದ್ರೆ ಕೆಲವೊಬ್ಬರು ಡೀಪು ಉಟ್ಕೊಳ್ಳೋದಿಲ್ಲ. ಡೀಪ್ ಆದರೆ ಹಿಡಿತದೆ ಅಂತೇಳ್ಬಿಟ್ಟು ಅದನ್ನು ಹಾಕ್ಕೊಳ್ಳೋಕ್ಕೆ ಒಲ್ಲೆ ಅಂತಾರೆ. ಅದಕ್ಕೋಸ್ಕರ ನಾನು ನೆಕ್ಕನ್ನು ಆದಷ್ಟು ಡೀಪ್ ತೊಗೊಂಡಿಲ್ಲ, ಆದಷ್ಟು ಹತ್ತೆಗೆ ಇಟ್ಟು ಹೊಲ್ದಿದ್ದೀನಿ. ಈ ಮಕ್ಕಳಿಗೆ ಎಲ್ಲೂ ಒಂದೇನು ಕಾಣಬಾರ್ದು, ಹಂಗೆ ಥರ ಇರ್ತಾವೆ ಒಂದೊಂದು ಹುಡುಗರು. ಅದಕ್ಕೋಸ್ಕರ ಆ ಥರ ಹೊಲ್ದಿದ್ದೀನಿ. ಕೆಲವೊಂದು ಮಕ್ಕಳು ಎಷ್ಟೇ ಡೀಪ್ ಇದ್ರೂ ಎಷ್ಟೇ ಹೇಳಿದ್ರೂ ಉಟ್ಕೊತಾರೆ. ಆದರೆ ಕೆಲವೊಂದು ಮಕ್ಕಳು ಡೀಪ್ ಇದ್ದರೆ ಯಾರೂ ಉಟ್ಕೊಳಕ್ಕೆ ಹೋಗಂಗಿಲ್ಲ. ಕೆಲವೊಂದು ಹುಡುಗರು ಅಲ್ಲಿ ಕಾಣಬಾರ್ದು, ಇಲ್ಲಿ ಕಾಣಬಾರ್ದು, ಅಲ್ಲಿ ಇಳಿಬಾರ್ದು, ಇಲ್ಲಿ ಇಳಿಬಾರ್ದು ಅಂತವ. ಅದಕ್ಕೋಸ್ಕರ ಕೊಳ್ಳನ್ನು ನೆಕ್ ಸ್ವಲ್ಪನೇ ಹತ್ತಾಗಿಟ್ಬಿಟ್ಟು ಹೊಲ್ದಿದ್ದೀನಿ. ನೋಡಿರಿ, ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ. ಹಾಗೆ ನಾನು ವೀಡಿಯೋಸ್ನ ಎಲ್ಲರೂ ನೋಡ್ತಾ ಹೋಗಿ. ಹಿಂದೆ ಯಾರ್ಯಾರು ನಾನು ವೀಡಿಯೋಸ್ ನೋಡಿಲ್ಲ ಓಪನ್ ಮಾಡಿಬಿಟ್ಟು ದಯವಿಟ್ಟು ನೋಡದೇ ಇರುವಂಥ ವೀಡಿಯೋಸ್ ಏನಾದರೂ ಇದ್ದರೆ ದಯವಿಟ್ಟು ನೋಡಿ. ಅಡುಗೆ ರೆಸಿಪಿ ವೀಡಿಯೋಸ್ ಅದಾವ, ಟೇಲರಿಂಗಿಂದು ಬ್ಲೌಸ್ ಕಟ್ಟಿಂಗ್ ವೀಡಿಯೋಸ್ ಅದಾವ. ಬ್ಲೌಸು ಯಾವ ಲೈನಿಂಗ್ ಕಡಿಮೆ ಇದ್ದಾಗ ನಾವು ಯಾವ ರೀತಿಯಾಗಿ ಕಟ್ ಮಾಡಬೇಕು ಅನ್ನೋದನ್ನು ನಾನು ವಿಡಿಯೋ ಹಾಕೀನಿ. ದಯವಿಟ್ಟು ನಾನು ವೀಡಿಯೋಸ್ನಲ್ಲಿ ಸರ್ಚ್ ಮಾಡಿ ನಿಮ್ಗೆ ಯಾವ ಬೇಕೋ ಆ ವೀಡಿಯೋಸ್ನ ನೋಡಿ. ಅಡುಗೆ ರೆಸಿಪಿನೂ ಇದ್ದೇ ಇದಾವೆ, ನಾನು ಅಡುಗೆ ರೆಸಿಪಿನೂ ಹಾಕೀನಿ. ನೋಡ್ಕೊಡ್ರಿ, ಯಾವುದಾದ್ರೂ ಅಡುಗೆ ರೆಸಿಪಿ ಬೇಕಂದ್ರೆ ನೋಡಿರಿ, ಅದರೊಳಗೆ ಇದಾವೆ. ನಿಮ್ಗೆ ಬೇಕಾದ ರೆಸಿಪಿನ ಮಾಡಿಕೊಡ್ರಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ. ಹಾಗೆ ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ನಮಸ್ಕಾರಗಳು. ಈ ಬ್ಲೌಸ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ.